ಮಹಾರಾಜರೇ, ವಿಚಾರಿಸುವುದಕ್ಕೆ ಮುಂದಾಗುತ್ತಾ ಇದ್ದೀವಿ. ಹೌದು, ಊರು ಕೇರಿ ಕೇಳ್ತಾ ಇದ್ದೀವಿ. ಎಲ್ಲೇ ನಿನ್ನ ಊರು? ನನ್ನೂರು ಬಿಟ್ಟು ಬಂದಹಳ್ಳಿ. ಒಳ್ಳೆ ಊರು ಹೆಸರು ಮಾಡ್ರೆ. ಅಂದರೆ ನಿನ್ನೆ ಬಿಟ್ಟು ಬಂದದ್ದೇ ಬಿಟ್ಟು ಬಂದಹಳ್ಳಿ. ಇಂದು ಇದ್ದೂರು, ನಾಳೆ ಹೋದೂರು. ಎಂತ ಪ್ರಾಸ ಮಾಡ್ರೆ. ನೋಡಿದ್ಯಾ? ಅಡ್ಡಿಲ್ಲ, ಪ್ರಾಸ ಇಲ್ಲ. ಊರು ಕೇರಿಗಳು ನಿನಗಿಲ್ಲ ಅಂತ ಆಯ್ತು. ಹಾಗಾದ್ರೆ ನಿನ್ನ ಅಪ್ಪ ಯಾರು? ಅಪ್ಪ ಅಮ್ಮನ ಗಂಡ, ಅಮ್ಮ ಅಪ್ಪನ ಹೆಂಡತಿ. ಪ್ರಪಂಚದ ಇಷ್ಟೇ ಅದ್ಭುತ ಅಲ್ವಾ? ಹಾಗಾದ್ರೆ ಅಪ್ಪ ಅಮ್ಮ ಬಂಧು ಬಾಂಧವರು ಯಾರಿಲ್ಲ? ಬಂಧುಗಳು ಅಪ್ಪ ಅಮ್ಮ ಯಾರು? ಕರಿಬೇಕ್ರೆ ಹೆಸರುಂಟ? ಹೆಸರು ಏನ್ ಹೆಸರು? ಏನದು? ಇಟ್ಟ ಹೆಸರು ಇಲ್ಲ, ಮತ್ತೆ ಇರಿಸಿಕೊಂಡ ಹೆಸರುಂಟು. ಏನು? ದೊಡ್ಡವರೆಲ್ಲ ನನ್ನ ನೋಡಿ ಪಾಪ 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 ಅಂತ ಹೇಳಿ ಅನ್ನೋದು ಯಾರು ಹೇಳುದೇ ಬಡಿದೆ. ಸಣ್ಣ ಮಕ್ಕಳೆಲ್ಲ ಅಣ್ಣ ಅಂತ ಕರೆದ್ರು. ಹಾ, ಎರಡೂ ಸೇರಿಸಿ ಪಾಪಣ್ಣ ಅಂತ ಇರಿಸಿಕೊಂಡಿದ್ದೇನೆ. ಯಾರಿಗಾದ್ರು ಇಷ್ಟು ಒಳ್ಳೆ ಕಲೆ, ಯಾರಿಗೆ ಒಳ್ಳೆ ಹೆಸರು ಅವನು ಇಟ್ಕೊಂಡ. ಪಾಪಣ್ಣ ಮದುವೆ ಆಯ್ತಾ ನಿನಗೆ? ನಕ್ಕುಳ ಮೇಲೆ ಉಪ್ಪು ಬಿಟ್ಟಂಗೆ ಮಾಡ್ಲ, ಒಳ್ಳೆ ತಿಪ್ಪ ಹಾಕ್ತಾರೆ. ನಾಚಿಕೆ ಅಲ್ವಾ? ಮದುವೆ ಆಗುವ ಮನಸ್ಸುಂಟ ನಿನಗೆ? ಮದುವೆ ಆಗ್ಲಿಕ್ಕೆ ಮನಸ್ಸುಂಟು, ಹೆಣ್ಣು ಯಾರು ಕೊಡ್ತಾರೆ? ಸಮಸ್ಯೆ ಇದೆ. ಮನಸ್ಸುಂಟು ಅಂತ. ಹೌದು ಅಪ್ಪಣ್ಣ, ನೀನು ಮನಸ್ಸು ಮಾಡಿದ್ರೆ ನಿನಗಾಗುವ ಹೆಣ್ಣು ನಮ್ಮ ಮನೆಯಲ್ಲೇ ಇದ್ದಾಳೆ. ಓ, ನಿಮ್ಮನೆ ಕೆಲಸದವಳ? ಸಾಯ್ತಿದ್ದ ಪಾಪಿ ಮಗ ಇಲ್ಲಿ ಕೆಲಸ ಬಂದ್ರೆ ಮನೆ ಕೆಲಸ ಕೇಳ್ತೇನಾ? ಯಾಕೆ ನನಗೆ ಸಿಟ್ಟು ಬಂದ್ರೆ ಉಳಿತದ ಒಡೆಯ? ಯಾಕೆ ಸಿಟ್ಟು ಬಂತು? ಈಗ ನಿಮ್ಮನೆ ಕೆಲಸಕ್ಕಿದ್ಯಾರೆ? ನಿನ್ನ ಹೆಂಡತಿ. ಅವ ಎಂತ ಕೇಳ ಅಷ್ಟೇ ಇಲ್ಲಿ ಬಂತಲ್ಲ, ತಿರುಕ. ನಿನಗೆ ನಿಶ್ಚಯ ಮಾಡುವ ಹುಡುಗಿ ಯಾರು ಮಲ್ಲಯ್ಯ? ಎಲ್ಲ ತಿರುಗಗೆ ಎಲ್ಲ ಕುಮರಿಯ ಅಳು ಕಥೆಯನ್ನ ಕೊಡುವ ನಿನಗೆ ಎನ್ನ ಕುವರಿಯ ಅಳು ಕಥೆಯನ್ನ ಕೊಡುವೆ. ಲಗ್ನಕ್ಕೆ ಹುಡುಗ ದಿನವೆರಡನಕ್ಕೆ ಇರು ನೀಯೇ ನಿಲಯದೊಳಗೆಂದು ತಿರುಗ. ಮದುವೆಯಾಗುವ ಮನಸ್ಸಿನ ಉಂಟು ಅಂತ ಹೆಣ್ಣು ನಾನು ಕೊಡ್ತೇನೆ. ಅನ್ಯ ಹೆಣ್ಣು ಅಲ್ಲವೇ ಅಲ್ಲ. ಅಂಚದೆ ಹೊಳುಕದೆ ನನ್ನ ಕೋರಿಯನ್ನೇ ದಾರಿಯನ್ನು ಕೊಡ್ತೇನೆ. ಬೇಡ ಬೇಡ, ಇವರಾಡಿಯಿಂದ ಮದುವೆ ಆಗುದಿಲ್ಲ. ರಾಜಾಜ್ಞೆ ಮೀರಬಾರದು. ಇದು ರಾಜಾಜ್ಞೆಯ. ಮದುವೆ ಯಾವಾಗ? 2 ದಿವಸ ಉಂಟು. 2 ದಿನ ಉಂಟ. ನಾ ಬರ್ತೇನೆ. ಅದು ನನ್ನ ಬಂಧುಗಳೆಲ್ಲ ಇದ್ದಾರೆ, ಎಲ್ಲ ಕರ್ಕೊಂಡು ಬರ್ತೇನೆ. ನನಗೆ ಯಾರು ಇಲ್ಲ, ಹಣ ತಂತೇಳಿ ಈಗ ಬಂಧುಗಳು ಹುಟ್ಕೊಂಡ್ರೆ ಇದ್ದಾರೆ ಇದ್ದಾರೆ. ಯಾರವರು? ಸಂಜು ಮಾಮ, ವಿಶ್ವ ಮಾಮ ಎಲ್ಲ ಇದ್ದಾರೆ. ಎಲ್ಲ ಬೇಡ್ತಾ ಇದ್ದಾರೆ. ಹೋದ ಒಂದು ಕೆಲಸ ಮಾಡು. ಏನು? ಅವೆರಡು ಹೆಸರು ಬದಲು ಮಾಡು. ಹೊರಗಡೆ ನಾ ಹೆಸರು ಬದಲು ಮಾಡಬಹುದು, ಅವರಿಬ್ರು ಬೇಡ ಬಿಡು.